ಏನು ಹೇಳ್ತೀರಿ? ಧರ್ಮ ಆಚರಣೆ ಮಾಡೋರು ಇದನ್ನು ಮಾಡೋದಿಲ್ಲ. ಧರ್ಮಿ ಅಂತಂದರೆ ಅವ ಇನ್ನೊಬ್ರು ಕಂಡಾಗ ಪ್ರೀತಿಯಿಂದ ಕಾಣ್ತಾನ. ಸ್ವಧರ್ಮನಿಷ್ಠೆ ಪರಧರ್ಮ ಸಹಿಷ್ಣುತೆ ನಮ್ಮ ಹಿಂದೂ ಹೇಳ್ಕೊಳ್ಳುವಂಥ ಅದನ್ನೇ ಬಸವಣ್ಣವ್ರು ಹೇಳಿದ್ದು. ನಾವು ಕೂಡ ಕಳೆದ 30 ವರ್ಷದಿಂದ ಮಠಗಳಲ್ಲಿ ಓದಿದ್ದು, ಮಠ ಪೀಠಗಳದ್ದು ಹುಡ್ತಾನೆ ನಾವೆಲ್ಲ ವಚನ ಹೇಳ್ಕೊಂಡು ಬೆಳೆದವರು, ಮನೆ ಮನೆಗೆ ಹೋಗಿ ಬಸವ ತತ್ವ ಪ್ರಚಾರ ಮಾಡಿರುವಂಥದ್ದು. ಹಾಗಾದ್ರೆ ನಮಗೆ ವಚನಗಳ ಬಗ್ಗೆ ಗೊತ್ತಿಲ್ವಾ? ಯೋಗದ ಬಗ್ಗೆ ಗೊತ್ತಿಲ್ವಾ? ವೇದಾಂತ, ಉಪನಿಷತ್ತು, ಭಗವದ್ಗೀತೆ ಆಯಾ ಕಾಲದಲ್ಲಿ ಆಯಾ ಸಂದರ್ಭದಲ್ಲಿ ಅವರೆಲ್ಲ ಹೇಳಿದ್ರು. ಹಾಗಾಗಿ ಜನ ಅದನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರೆ. ನಮ್ಮ ತತ್ವ ಈಗ ನಾನು ವಿಭೂತಿ ಹಚ್ಕೊಂಡಿದ್ದೀನಿ, ಇನ್ನೊಬ್ರು ನಾಮ ಹಾಕೋತಾರೆ, ಇನ್ನೊಬ್ರು ಬರೀ ಬಿಂದು ಇಟ್ಕೋತಾರೆ. ಅದು ನಮ್ಮದೇ ಶ್ರೇಷ್ಠ ಅಂತ ಹೇಳಬಾರ್ದು. ಈಗ ಅದರ ಚರ್ಚೆಯ ಕೇಂದ್ರ ಬಿಂದು ಇರೋದೇನಂತ ಹೇಳಿದ್ರೆ ಲಿಂಗಾಯತರ ಪ್ರತ್ಯೇಕ ಧರ್ಮ, ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಒಂದು ಕಡೆ, ನೀವು ಹೇಳ್ತಿರೋದು ಇದು ಹಿಂದೂ ಧರ್ಮದ ಭಾಗ. ನೀವು ಸರ್ವಭಾವದಿಂದ ನೀವು ಈ ಮಾತನ್ನು ಹೇಳ್ತಿದ್ರಿ. ಒಂದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ವಿವೇಕಾನಂದ ಆಶ್ರಮದವರು ರಾಮಕೃಷ್ಣ ಮಿಷನ್ ಬೇಲೂರವರು ನಾವು ಹಿಂದುವಿನ ಪ್ರತ್ಯೇಕ ಅಂತೇಳಿ ಹಲವು ವರ್ಷಗಳ ಹಿಂದೆ ಅವರು ಕೂಡ ಕೋರ್ಟ್ ಹೋಗಿದ್ರು. ಆ ಕೋರ್ಟ್ ಹೇಳಿತ್ತು, ಕೊನೆಗೆ ಡಿಸಿಷನ್ ಮಾಡಿತ್ತು. ಆ ಡಿಸಿಷನ್ ಓದಿ ಇವತ್ತು ಸಿಗುತ್ತೆ ಕಾಪಿ. ಅವ್ರು ಹೇಳಿದ್ದು ಏನಂತಂದರೆ, ನಿಮ್ಮ ರಾಮಕೃಷ್ಣ ಪರಂಪರೆ ಹೇಳುವಂಥ ವಿವೇಕಾನಂದ ವಿಚಾರ ನೀವೇ ಹಿಂದೂ ಅಲ್ಲ ಅಂದ್ರೆ ಹೇಗೆ ಅಂತ ಅದನ್ನು ತಿರಸ್ಕಾರ ಮಾಡಿತ್ತು. ಹಾಗಾಗಿ ನಾವಿವತ್ತು ಹಿಂದೂ ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಏನು ಹೇಳ್ತೀವಿ ನಾವು, ಇದೊಂದು ಶುದ್ಧವಾಗಿರುವಂಥ ಜೀವನ ಪದ್ಧತಿ ಅಂತ ಹೇಳ್ತೀವಿ ಅಲ್ವಾ? ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಎಲ್ಲರೂ ಒಪ್ಕೋಬೇಕು, ನಾವು ಒಪ್ಕೋಬೇಕು, ನೀವು ಒಪ್ಕೋ. ಹಾಗಾದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಲಿಂಗಾಯತ ಧರ್ಮ ಅಂತ ಘೋಷಣೆ ಮಾಡಿದೆಯಾ? ಅಲ್ಲ, ನಾನು ಹೇಳೋದು ಅಲ್ಲ, ಪ್ರಸ್ತಾಪನೆ ಇರಲಿ. ಪ್ರಸ್ತಾಪ ಆದ್ಮೇಲೆ ಹೇಳ್ಕೊಳ್ಳಿ. ಯಾರು ಬ್ಯಾಡ್ ಅಂದಾರೆ? ನಾವು ಲಿಂಗಾಯತ ಧರ್ಮ ಅಂತ ಬ್ಯಾಡ್ ಅಂದವ್ರು ಯಾರು? ವೀರಶೈವ ಧರ್ಮ ಬೇಡ ಅಂದವ್ರು ಯಾರು? ನಾವು ಪ್ರಶ್ನೆ ಬಂದಿರೋದು ನಾವೇನಾದ್ರೂ ಮಾಡಿಲ್ಲ. ಅಜರ ಈ ಪಾಯಿಂಟ್ ಇರೋದು ಇಷ್ಟೇ, ಹಿಂದೂ ಧರ್ಮದ ಭಾಗ ಲಿಂಗಾಯತ ಧರ್ಮ ಆಗಿದ್ದರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಹೆಂಗಾಗುತ್ತೆ? ಒಂದು ನೋಡಿ, ಹಿಂದೂ ಅನ್ನೋದು ಅದನ್ನ ಹೇಳಿದೆ ನಾನು, ಅದು ಸತ್ಯ ಸನಾತನವಾಗಿರುವಂಥದ್ದು. ಅದಕ್ಕೆ ನೀವು ನನ್ನ ಬಾಯಾಗ ನಿಮ್ಮ ಶಬ್ದ ಹೇಳಕತ್ತಾರೆ. ನಾನು ಯಾಕೆ ನಮ್ಮದೇ ಅಂತ ಒಂದು ವಿಚಾರ ಇದೆ, ಅದು ನನ್ನ ವಿಚಾರ ಅಲ್ಲ, ಅದು ಸತ್ಯ ಸನಾತನ ವಿಚಾರ. ಎಲ್ಲರೂ ಹಿಂದೂಗಳೇ. ಹಿಂದೂ ಮತ್ತೊಂದು ಹೇಳ್ಬೇಕಂದ್ರೆ ಮಹಾಸಾಗರ ಹೋಲಿಸಿದ್ದೆ. ಈಗ ಒಂದು ವಿಶಾಲವಾದಂಥ ವಟವೃಕ್ಷಕ್ಕೆ ಹೋಲಿಸ್ತೀನಿ, ಅದರಿಂದ ರೊಂಬೆ ಕಂಬೆಗಳು. ಹಿಂದೂವಿಗೆ ಬೌಂಡ್ರಿ ಇಲ್ಲ. ಈಗ ಯಾವುದೊಂದು ಧರ್ಮ ಅಂದರೆ ಅದಕ್ಕೊಂದು ಚೌಕಟ್ಟು ಇರ್ತದೆ, ಹಿಂಗೆ ಇರಬೇಕು ಅಂತ ಇರ್ತೈತಿ. ಹಂಗಿಲ್ಲ ಅಂದ್ರೆ ನೀ ಆ ಧರ್ಮದಿಂದ ಹೊರ ಹಾಕ್ಬಿಡ್ತಾರೆ ನಿಮ್ಮನ್ನ. ಅಲ್ಲ, ವೈದಿಕ ಉಪನಿಷತ್ತುಗಳ ಪರಂಪರೆಯನ್ನು ವಿರೋಧಿಸಿಯೇ ಬಸವಣ್ಣನವರು ಇಲ್ಲ. ಬಸವಣ್ಣವರು 4 ವಚನಗಳಲ್ಲಿ ಹೇಳಿದ ತಕ್ಷಣ ಇಡೀ ಬಸವಣ್ಣವ್ರ ಬದುಕನ್ನು ವಿರೋಧಿ ಅಂತ ಕಟ್ಲಿಕ್ಕೆ ಹೋಗ್ಬೇಡಿ ನೀವು. ಅಲ್ಲ, ಅವರು ದಿಟದ ನಾಗರ ಕಂಡರೆ ಅಂತ ಹೇಳ್ತಾರೆ, ಕಲ್ಲು ನಾಗರ ಕಂಡರೆ ಹಾಲೆಯವರವರಿಗೆ ಅಂತ ಹೇಳ್ತಾರೆ. ಬಸವಣ್ಣವರು ಹೇಳಿದ್ರಪ್ಪ, ಯಾವ ಸಮಯದಲ್ಲಿ ಯಾವ ಕಾಲಘಟ್ಟದಲ್ಲಿ ಅವಾಗ ಬಸವಣ್ಣ ಹತ್ರ ನೀವಿದ್ರ? ನೀವು ಇರ್ಲಿಲ್ಲ, ನಾವು ಇರ್ಲಿಲ್ಲ. ಅದಕ್ಕೆ ಬಸವಣ್ಣವ್ರ ವಚನಗಳನ್ನ ನಮಗೆ ಹೆಂಗ್ ಬೇಕಂಗೆ ಹೇಳೋದಲ್ಲ. ಒಬ್ಬ ವ್ಯಕ್ತಿ ಮನುಷ್ಯ ಹಸಿವಿನಿಂದ ಸಾಯ್ತಾ ಇದ್ದಾನೆ. ಬರೀ ನೀವು ಅಷ್ಟೇ ಕಲ್ಲ ನಾಗರ ಕಂಡ್ರೆ ಹಾಲನೇರಿಯವರು, ದಿಟಗ ನಾಗರ ಕಂಡರೆ ಕೊಲ್ಲೆಂಬರು, ಉಂಬುವ ಜಂಗಮ ಮನೆಗೆ ಬಂದರೆ ನಡೆ ಎಂಬರು, ಉನ್ನದ ಲಿಂಗಕ್ಕೆ ಬೋನವ ಹಿಡಿಯವರು ಅಂತ ಹೇಳ್ತಾರೆ. ಅದನ್ನ ಬಿಟ್ಟರೆ ನೀವು ಅಲ್ಲ, ಪೂರ್ತಿ ವಚನ ನಿಮಗೂ ಗೊತ್ತಿರ್ಬೇಕು, ನನಗೂ ಗೊತ್ತಿರ್ಬೇಕು. ಅಂದ್ರೆ ಒಬ್ಬ ಉಣ್ಣುವಂತ ಒಬ್ಬ ಹಸಿದಂತ ಯಾವ ಭಿಕ್ಷಾಂತಿ ಅಂತ ಬಂದಾಗ ನಾವಾಗ ನೈವೇದ್ಯವನ್ನ ಮಾಡಿ, ಇವತ್ತಿಗೂ ನಮ್ಮ ಲಿಂಗಾಯತರಲ್ಲಿ ಇವತ್ತು ಸಿಟಿಯಲ್ಲಿ ಇದೀವಿ ನಾವು, ಮಾಡುವಂತ ಮೊಟ್ಟ ಮೊದಲ ರೊಟ್ಟಿನೇ ಆಕಳಿಗೆ ಕೊಡ್ತಾ ಇದ್ರು, ಇಲ್ಲ ಮಠಗಳಿಗೆ ಕಜ್ಜಾಯ ಅಂತ ಕಳಿಸ್ತಾ ಇದ್ರು. ಪ್ರತಿಯೊಂದು ರೊಟ್ಟಿನೂ ಮಾಡೋ ಪ್ರತಿಯೊಂದು, ಅದು ನಮ್ಮ ಧರ್ಮ, ಅದು ನಮ್ಮ ತತ್ವ. ಹಾಗಂತೇಳಿ ವರ್ಷಕ್ಕೊಂದ್ಸಲ ಹಾಲು ಏರಿತಾರೆ. ದಿನ ಹಾಲು ಏರಂಗಿಲ್ಲ, ವರ್ಷಕ್ಕೊಂದ್ಸಲ ನೇರ್ತಾರೆ. ಯಾವ ನೆಪದಲ್ಲಿ? ನಮ್ಮ ಬದುಕಿನಲ್ಲಿ ಅದ್ರ ಹಿಂದೆ ಒಂದು ಫಿಲಾಸಫಿ ಇದೆ. ನಮ್ಮ ಬದುಕಿನಲ್ಲಿ ಯಾರ್ಯಾರು ನಮಗೆ ವಿಷವನ್ನು ಕಾರಿದ್ರು ಅವ್ರಿಗೆ ಹಾಲಿರುವಂಥದ್ದು. ಹಾವು ಅಂದರೆ ವಿಷ, ಹಾವು ಅಂದರೆ ಒಂದು ವಿಷ. ಅದಕ್ಕೆ ನಮ್ಮ ಬದುಕಿನಲ್ಲಿ ಕೆಟ್ಟದ ಬೇಸರ ಒಳ್ಳೇದಾಗಲಿ ಅನ್ನುವಂಥ ಒಂದು ಕಾರಣಕ್ಕಾಗಿ, ಯಾಕೆ ತಿಂಗಳ ವರ್ಷಕ್ಕೆ ಪ್ರತಿ ತಿಂಗಳು ನಮ್ಮ ದೇಶದಲ್ಲಿ ಒಂದು ಹಬ್ಬಗಳಿದಾವೆ. ಅಕ್ಕಪಕ್ಕದವರು ಕೂಡಿರ್ಬೇಕು. ಯಾವುದೊಂದು ಕೆಟ್ಟಗಳಿಗೆಲ್ಲ ಅವರು ನಾವು ಜಗಳ ಹೇಳಿರ್ತೀವಿ. ಈ ಹಬ್ಬದ ನೆಪದಲ್ಲಿ ಅವ ಪಕ್ಕದ ಮನೆ ನಾ ಕರೆಯೋದು, ನನ್ನ ಅವ್ರು ಕರೆಯೋದು. ಹಬ್ಬದ ನೆಪೆಲ್ಲ ಸೇರಿಸ್ಕೋದು. ಮತ್ತೆ ಮುಂದೆ ದೀಪಾವಳಿ ಬರುತ್ತೆ, ಮಹಾನವಮಿ ಬರುತ್ತೆ, ಹೀಗೆ ಮಕರ ಸಂಕ್ರಾಂತಿ ಬರುತ್ತೆ. ನಮ್ಮ ಭಾರತೀಯ ಹಬ್ಬಗಳಿಗೆ ಬಹಳಷ್ಟು ವೈಜ್ಞಾನಿಕವಾಗಿ ಒಂದು ಹಿನ್ನೆಲೆ ಇದೆ. ನಾವು ಹೇಳೋದು ಕಲ್ಲ ನಾಗರ ಕಂಡ್ರೆ ಹಾಲು ಏರಿಯೋದು. ದಿನಾನು ಇರಂಗಿಲ್ಲಲ್ಲ. ತಾಯಂದಿರು ಅವ್ರು ಏನೋ ಒಂದು ಸಂಕಲ್ಪ ಮಾಡಿರ್ತಾರೆ, ಏನೋ ಒಂದು ಪೂಜೆ ಮಾಡಿರ್ತಾರೆ, ಅವ್ರಿಗೆ ಒಳ್ಳೇದಾಗಿದೆ.
ಹಾಲ ಎರೆದ ತಕ್ಷಣ ಎರೆದ ಮೇಲೆ ಯಾರಿಗೆ ಕೆಟ್ಟದಾಗಿಲ್ಲ, ಎಲ್ಲರಿಗೂ ಒಳ್ಳೇದಾಗಿದೆ. ನೀವೇನೋ ಅದಕ್ಕೆ ಏರ್ಲಕ್ಕೆ ಹೋಗ್ಬೇಡ್ರಿ, ಬಡವ್ರ ಮಕ್ಕಳಿಗೆ ಹಾಲು ಏರಿ ಅಂತ ಹೇಳ್ತಾರಲ್ಲ, ನೀವು ಅದು ಮಾಡ್ಕೊತ ಹೋಗ್ರಲ್ಲ, ಯಾರು ಬೇಡ ಅಂದಾರ? ಯಾವ ಹಾಲು ಕೊಡ್ತದ ಆ ತಾಯಿನ ಪ್ರತಿನಿತ್ಯ ಹತ್ಯೆ ಮಾಡಕತ್ತಾರಲ್ಲ, ಅದ್ರ ಬಗ್ಗೆ ಮಾತಾಡಿ. ಎಷ್ಟು ಜನ ಸ್ವಾಮಿಗಳು ನೀವು ಗೋಹತ್ಯೆನ ಪ್ರತಿಭಟನೆ ಮಾಡಿ ಹೊರಗಡೆ ಬಂದಿರಪ್ಪ? ಆಕಳಿಗೆ ಅದು ಹುತ್ತಕ್ಕೆ ಹಾಲು ಏರ್ಲಕ್ಕೆ ಹೋಗ್ಬೇಡ ಅಂತ ಹೇಳೋರು ನೀವು. ಎರಿಬೇಡ ಅಂತಾರಲ್ಲ, ಮತ್ತು 365 ಇದೇ ಕೆಲಸ ಮಾಡ್ಬೇಕು ನೀವು. ಎಲ್ಲ ಗೋಹತ್ಯೆ ಆಗ್ತಲ್ಲ, ಯಾಕೆ ಒಂದು ಲೋಟ ಹಾಲಿಗೆ ಇಷ್ಟೊಂದು ಮರಗವ್ರು ನೀವು. ಆ ತಾಯಿಯ ರಕ್ತವನ್ನು ಹೀರಾಕತ್ತಾರ, ಅದಕ್ಕೆ ಯಾಕೆ ನೀವು ಮಾತಾಡಲ್ಲ? ವರ್ಷಕ್ಕೊಂದ್ಸಲ ಬಂದ ತಕ್ಷಣ ಹಾಲು ಅದಕ್ಕೂ ಎರಿಬೇಡ್ರಿ. ನಿಮ್ಗೆ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನಿಮ್ಮ ಕರುಣೆ ಇದೆ, ಹಾಕಿ ಬನ್ನಿ. ನಮ್ಮ ತಾಯಂದ್ರು ಅಷ್ಟೇ, ಬರೀ ಅವತ್ತು ಒಂದು ದಿನ ಹಾಲು ಎರೆಯಂಗಿಲ್ಲ, ಪ್ರತಿನಿತ್ಯ ಮನೆಗೆ ಬಂದವರಿಗೆಲ್ಲ ಕರೆದು ಬನ್ರಿಪ್ಪ, ಚಾ ಕುಡಿರಿ, ಎಳ್ನೀರು ತೋಡ್ರಿ, ಮಜ್ಜಿಗೆ ತೋಡ್ರಿ ಅನ್ನೋದು ಸಂಸ್ಕೃತಿ ನಮ್ಮದು. ಅದು ವಿಶೇಷವಾಗಿ ಲಿಂಗಾಯತರು ಪ್ರತಿಯೊಬ್ಬರು ಗೋವನ್ನು ರಕ್ಷಣೆ ಮಾಡೋರು. ಪ್ರತಿಯೊಬ್ಬ ಲಿಂಗಾಯತ ಹಿಂದೆ ಪ್ರತಿಯೊಂದು ಮನೆಯಲ್ಲಿ ಒಂದಲ್ಲ 2 ಗೋಗಳು ಇರ್ತಿತ್ತು ಅಲ್ವಾ? ಅವುಗಳು ಎತ್ತಾಗಿ ನಿತ್ಯ ಅದೇ ನಮ್ಮ ಬಸವಣ್ಣ ಆಗಿದ್ದ. ಈ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಹಿಂದೂ ಧರ್ಮ ಕಗ್ಗೊಲೆ ಆಗ್ತಾ ಇದೆ, ಇದಕ್ಕೆ ಮಠಾಧೀಶರು ಯಾವ ರೀತಿ? ಅದಕ್ಕೆ ಹೇಳೋದು ನಾವು ಇವತ್ತು ಪಕ್ಕದ ಬಾಂಗ್ಲಾದೇಶ ಕಥೆ ಏನಾಗಿದೆ, ಶ್ರೀಲಂಕಾದ ಕಥೆ ಏನಾಗಿದೆ, ಯಾವ ರಾಷ್ಟ್ರಗಳು ಭಾರತದ ಹಿಂದುತ್ವವನ್ನು ವಿರೋಧ ಮಾಡ್ಕೊತ ಹೋಗ್ತಾ ಇದಾವಲ್ಲ, ಆ ರಾಷ್ಟ್ರಗಳು ನಿರ್ನಾಮ ಆಗುವಂಥ ಕಾಲ ಬಂದಿದೆ. ಮತ್ತೆ ಅಖಂಡ ಭಾರತ ನಿರ್ಮಾಣ ಆಗ್ತಾ ಇದೆ. ಇವತ್ತು ಪಕ್ಕದ ಬಾಂಗ್ಲಾದೇಶ್ ಭಾರತ ಹತ್ತಿರ ಬರಕತ್ತದೆ, ಶ್ರೀಲಂಕಾ ಭಾರತ ಹತ್ತಿರ ಬಂದಿದೆ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಎಲ್ಲ ನಮ್ಮ ಅಖಂಡ ಭಾರತ ಎಲ್ಲ ಸುತ್ತು ರಾಷ್ಟ್ರಗಳು ಇವತ್ತು ಭಾರತ ನೆರವಿಗೆ ಹಾಕ್ತಿರ್ತಾ ಇದ್ದಾವೆ. ಹಾಗಾಗಿ ಅಲ್ಲಿ ಹಿಂದೂಗಳು ಹತ್ಯೆ ಆಗ್ತಾ ಇದೆ. ನೀವು ಇವತ್ತೇನು ಹೇಳ್ತಾರೆ, ನಾವು ಪ್ರತ್ಯೇಕ ಧರ್ಮ ಅಂತ ಹೇಳ್ತಾರೆ, ಹೋಗ್ರಿ ಒಂದು ವಾರ ಹೋಗಿ ಅಲ್ಲಿ ಹೋಗಿದ್ದು ಬರ್ರಿ, ಎಲ್ಲಿ ಬಾಂಗ್ಲಾಕ್ಕೆ ಹೋಗಿ ಬರ್ರಿ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಪ್ರತ್ಯೇಕ ಧರ್ಮ ಪ್ರಚಾರ ಮಾಡ್ಕೊಂಡು ಬನ್ನಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಹೌದು, ನಾವೆಲ್ಲ ಒಂದು. ಈಗ ಒಂದು ಮನೆ ಅಂತಂದ್ರೆ ಅಂತಂದ್ರೆ ಬೇರೆ ಆಗ್ತಾರಿಲ್ಲ, ಆಗಬೇಕು ಬೆಳೆದಂಗೆ, ಬೇರೆ ಆಗಬಾರ್ದು ಯಾರನ್ನಂಗಿಲ್ಲ. ಆದ್ರೆ ಮನೆಯಲ್ಲಿ ಮದುವೆಗಳಾದಾಗ, ಹಬ್ಬ ಹರಿದಾದಾಗ ಎಲ್ಲರೂ ಕೂಡಿ ಮಾಡ್ತೀವಿಲ್ಲ, ಹಾಗೆ ನಾವು ಲಿಂಗಾಯತರಿರಲಿ, ವೀರಶೈವರು ಇರಲಿ, ಎಲ್ಲರೂ ಒಂದಾಗಿ ಹೋಗ್ಬೇಕು. ಸಮಾಜವನ್ನು ಇವತ್ತು ವೀರಶೈವ ಲಿಂಗಾಯತರಿಗೆ ಒಂದಾಗಿ ಹೋದರೆ, ಈ ಸಾಮಾಜಿಕವಾಗಿ ಒಂದಾಗಿ ಹೋದರೆ ಮಾತ್ರ ಭವಿಷ್ಯವಿದೆ. ಈಗ ನಾವು ಮತ್ತೆ ಒಡ್ಕೊಂಡು ಹೋದ್ವಿ ಅಂತಂದ್ರೆ ಇವರೆಲ್ಲ ಮಾಡಿದ ಎಡವಟ್ಟಿನಿಂದ ನಮ್ಮ ಪಂಚಮಸಾಲಿ ಪೀಠ ಆಗಿರೋದು. ಮುಸ್ಲಿಮರು ಹಿಂದೂ ಅನ್ನುವಂಥದ್ದು ಯಾವ ಚರ್ಚೆ ಹುಟ್ಟಾಗುತ್ತೆ ಅಂತ ನೀವು ನೋಡ್ಬೇಕಪ್ಪ ಇದ್ರ ಬಗ್ಗೆ. ನಾನು ಹೇಳಿದ್ರೆ ನಂದು ಫಸ್ಟ್ ಹೇಳಿಕೆ ಅಲ್ಲ ಇದು, ಸುಮ್ಮನೆ ಸ್ವಲ್ಪ ಯೂಟ್ಯೂಬ್ ಓಪನ್ ಮಾಡು, ಯಾರೇ ಈ ಹೇಳಿಕೆ ಕಟ್ಟಾರ ನೋಡಿ. ಭಾರತದಲ್ಲಿರುವಂಥ ಪ್ರತಿಯೊಬ್ಬರು, ಭಾರತದಲ್ಲಿರುವಂತಹ ಏನು ವ್ಯವಸ್ಥೆ ಇದೆ ಅದಕ್ಕೆ ನಡ್ಕೋತಾ ಇದ್ದಾರೆ. ಈ ನಿನಗೆ ಅದಕ್ಕೆ ಸಾಕ್ಷಿನ ಬೇಕಾಗಿಲ್ಲ. ನೀವಿರೋದು ಹಾವೇರಿಯಲ್ಲಿ, ನಮ್ಮ ಹಬ್ಬಗಳು ಬರೋದಿಲ್ಲ ಅವರು, ನಾವು ಅವ್ರಿಗೆ ಹೋಗಲ್ಲ. ಅವ್ರ ಹಬ್ಬಗಳು ಹೋದ ತಕ್ಷಣ ನಾವು ಹಂಗಂದ ತಕ್ಷಣ ಅವ್ರು ಹಿಂದೂಗಳಾಗ್ತಾರೆ. ಪ್ರಶ್ನೆ, ಹಿಂದೂಗಳಂದ್ರೆ ಏನು? ನಿನ್ನ ಮನಸ್ಸಲ್ಲಿ ಏನದು ಹಿಂದೂ ಅಂತಂದ್ರೆ ಏನು? ಈಗ ನೀವು ಹಿಂದೂ ಅಂದ್ರೆ ಅದಕ್ಕೆ ಚೆಕ್ಔಟ್ ಕೊಡಕತ್ತಾರೆ ನೀವು. ಹಿಂದೂ ಅಂದ್ರೆ ಹಿಂಗಂತ ಅಲ್ಲಿ ದ್ವೈತ ಇದೆ, ಅದ್ವೈತ ಇದೆ, ಶಕ್ತಿ ವಿಶಿಷ್ಟಾದ್ವೈ ಇದೆ, ದ್ವೈತ ಇದೆ, ಏನಿಲ್ಲ, ಎಲ್ಲ ಹಿಂದೂನಲ್ಲಿದೆ. ಬಹುದೇವತಾರಾಧನೆಯನ್ನ ವಚನಗಳ ಮುಖಾಂತರವಾಗಿ ಶರಣರು ಕೆಲವೊಂದಿಷ್ಟು ಕಡೆ ವಿರೋಧಿಸಿದ್ದಿವೆ. ಏಕ ದೇವೋಪಾಸನೆ, ಲಿಂಗ ಆರಾಧನೆ, ಲಿಂಗ ಕೊಟ್ಟರು ಬಸವಣ್ಣವರು. ಹೌದು. ಸೊ ಇದು ಪ್ರತ್ಯೇಕ ಆಚರಣೆ ಆಗುತ್ತೆ, ನಮ್ಮ ಧರ್ಮ ಅಂತ ಕ್ಲೇಮ್ ಮಾಡ್ಕೊಳ್ತಾರೆ. ಮೂರ್ತಿ ಪೂಜೆ ಮಾಡಲ್ಲ. ಎಲ್ಲಿ ಅದನ್ನೇ ಹೇಳ್ತೀನಿ. ಯಾವತ್ತು ನೀವು ಧರ್ಮ ಅಂತೀರಿ ಅದಕ್ಕೊಂದು ಚೌಕಟ್ಟು ಬಂದ್ಬಿಡ್ತದೆ. ಬಸವಣ್ಣ ಹೇಳಿದ್ದು ಏಕದೇವೋಪಾಸನೆ. ನಿಮಗೆ ಯಾವ ದೇವರದ ಆ ಒಂದು ದೇವರ ಮೇಲೆ ನೀವು ಅದನ್ನು ಇಷ್ಟಲಿಂಗ ಮೂಲಕ ಕಾಣ್ರಿ ಅಂತ ಹೇಳ್ತೀವಿ. ಇಷ್ಟಲಿಂಗ ಇದನ್ನು ಅಲ್ಲಂಪ್ರಭುದೇ ಈ ಲಿಂಗಕ್ಕೆ ಗುಹೇಶ್ವರ ಅಂತಂದು, ಅಕ್ಮಾದ ಇದೇ ಲಿಂಗಕ್ಕೆ ಚೆನ್ನಮಲ್ಲಿಕಾರ್ಜುನ ಅಂತಂದು, ಮಡಿವಾಳ ಮಸೀದ ಕಲಿದೇವರ ಅಂತಂದು ಅಲ್ವಾ? ಇದೇ ಲಿಂಗ. ಆ ಲಿಂಗಕ್ಕೆ ಏಕದೇವರು, ಒಂದೇ ದೇವರ ಏಕದೇವೋಪಾಸನೆ ಆಯ್ತಲ್ವಾ? ಇದನ್ನು ನಾವೇನಂತೀವಿ? ಲಿಂಗಾಂಗ ಸಾಮರಸ್ಯ ಮೂಲಕ, ಲಿಂಗಾಂಗ ಸಾಮರಸ್ಯದ ಮೂಲಕ ಇದನ್ನು ಸಾಧಿಸೋದು. ಎನಗೆ ನೀನೇ ಗತಿ, ನಿನಗೆ ನಾನೇ ಗತಿ, ಎನಗೆ ನಿನಗೆ ಬೇರೊಂದು ಠಾವು ಉಂಟೆ ಅಂತ ಹೇಳ್ತಾರೆ ಉರ್ಲಿಂಗ ಪೆದ್ದಿಗಳು. ಸೊ ಇದನ್ನು ನಾವು ಮಾಡ್ತೀವಿ ಅಲ್ವಾ? ಏಕದೇವೋಪಾಸನೆ ಅದು. ಇದು ಲಿಂಗಾಯತ. ನೀವು ಚೌಕಟ್ಟು ಹಾಕ್ತೀವಿ ಅಲ್ಲಿ ಎಲ್ಲಿ ಕೂಡ ಈ ಗುಹೇಶ್ವರ ಅಲ್ಲ ನೀನು ಕೂಡಲ ಸಂಗಮ ಅಂತ ಹೇಳಿಲ್ಲ ಅವರು. ಚೆನ್ನಮಲ್ಲಿಕಾರ್ಜುನ, ನಾ ಅದನ್ನೇ ಹೇಳಿಕ್ ಬರ್ತದೆ. ಏಕದೇವ, ಒಂದು ಏಕದೇವ ನಿಷ್ಠೆ ಇರಬೇಕು ಅಂತ. ಇದು ಲಿಂಗಾಯತ, ಇದು ಬಸವಣ್ಣ ಹೇಳಿತ್ತು. ವೀರಶೈವರು ಏನು ಹೇಳ್ತಾರೆ? ಲಿಂಗಾಯತಕ್ಕಿಂತ ಪೂರ್ವದಲ್ಲಿ ಇದ್ದದ್ದು ವೀರಶೈವ, ವೀರಶೈವದಿಂದ ಬಂದದ್ದೇ
ವೀರಶೈವ ಇತ್ತು, ಆಮೇಲೆ ಬಸವಣ್ಣವ್ರು ಬಂದ ಮೇಲೆ ಆ ವೀರಶೈವರು ಕೂಡ ಲಿಂಗಾಯತರೆ ಕನ್ವರ್ಟ್ ಆದರು ಅಲ್ವಾ. ವೀರಶೈವರು ಏನು ಮಾಡ್ತಾ ಇದ್ರು ಆಚರಣೆ ಅಂತಂದರೆ ಅವರು ದೇಗುಲಿಗೆ ಹೋಗ್ತಾ ಇದ್ರು, ಅವರು ಶಿವನ ಆರಾಧಕರಾಗಿರ್ತಾರೆ. ಅವಾಗ ಇಷ್ಟಲಿಂಗ ಇರಲಿಲ್ಲ, ಸ್ಥಾವರಲಿಂಗ ಇತ್ತು. ಬಸವಣ್ಣ ಬಂದ ನಂತರ ಇಷ್ಟಲಿಂಗ. ಬಸವಣ್ಣವ್ರನ್ನ ಇಷ್ಟಲಿಂಗ ಜನಕ ಅಂತ ಕರೀತಾರೆ. ಮೊದಲು ಇಷ್ಟಲಿಂಗ ಇರಲಿಲ್ಲ, ಇಷ್ಟಲಿಂಗ ಕೊಟ್ಟವರೇ ಬಸವಣ್ಣವರು. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವನಿಗೆ ಬಕುತನಾದಿನ ಗುರುವೆ ಯೋಗಿನಾಥ್ ಅಂತೇಳಿ ಸೊಲ್ಲಾಪುರ ಸಿದ್ದರಾಮೇಶ್ವರ ಹೇಳ್ತಾರೆ ಇದನ್ನು. ಸೊ ಈ ಆ ವೀರಶೈವರಲ್ಲಿ ಏನಿದೆ ಅಂತಂದರೆ, ಅವರು ಈಗ ಹೆಂಗೆ ಅನೇಕ ಪರಂಪರೆ ಸ್ವಾಮಿಗಳು ಆ ಲಿಂಗವನ್ನು ಅಥವಾ ದೇವರ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಪೂಜೆ ಮಾಡ್ತಾರೆ. ಊರೂರಿಗೆ ಹೋಗಿ ಪ್ರವಾಸ ಮಾಡುವಾಗ ಲಿಂಗನ ಕೊಳಲು ಕಟ್ಕೊತೀವಿ. ಅವ್ರು ಏನು ಮಾಡ್ತಾ ಇದ್ರು, ಕೆಲವರು ಆಪ್ತವಾಗಿರುತ್ತೆ ಲಿಂಗ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರು. ಅವರು ಕೂಡ ಸ್ಥಾವರ ಕೊಳಲು ಕಟ್ಕೊಂತಿದ್ರು ಅಲ್ವಾ. ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ರುದ್ರಾಭಿಷೇಕ ಮಾಡ್ತಾರೆ, ಅವರು ಅಷ್ಟವಿಧಾರ್ಜ ಷೋಡಶೋಪಚಾರ ಮಾಡ್ತಾರೆ. ಇಲ್ಲಿ ವಚನಗಳಲ್ಲಿ ಏನು ಬರ್ತದೆ ಅಂದರೆ, ನಾವು ವಚನಗಳು ಹೇಳ್ಕೊಂಡೆ ಲಿಂಗ ಪೂಜೆಯನ್ನು ಮಾಡ್ತೀವಿ. ಇಲ್ಲಿನೂ ನಮಗೇನು ಮಂತ್ರ, ಓಂ ನಮಃ ಶಿವಾಯ. ಆದರೆ ಲಿಂಗಾಯತರ ಶಿವ ಅಂತಂದ್ರೆ ನಿರಾಕಾರ ಶಿವ ಅಲ್ಲ ನಾ ಹೇಳೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರ ಅರ್ಥ ಮಾಡಿ ಹೇಳ್ಬಾರ್ದಲ್ಲ. ಅವರ ಆಶೆ ಕೈಲಾಸ ಶಿವನ ಅವರು ನಂಬ್ತಾರೆ ವೀರಶೈವರು. ಲಿಂಗಾಯತ ನಂಬುದೇನಪ್ಪ, ಪರಾತ್ಪರ ಶಿವನನ್ನು ನಂಬ್ತಾರೆ. ಇಷ್ಟೇ ವ್ಯತ್ಯಾಸ. ಈಗ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ನೀವು ಹಿಂದೂ ಅಂತ ತುಂಬಿಡ್ರಿ ಧರ್ಮದ ಕಾಲಮಲ್ಲಿ, ವೀರಶೈವ ಲಿಂಗಾಯತ ಅಂತಾನೆ ತುಂಬ್ರಿ ಅಂತ ವೀರಶೈವ ಮಹಾಸಭಾ ನಿರ್ಣಯ ಮಾಡ್ತಾರೆ. ವೀರಶೈವ ಲಿಂಗಾಯತ ಮಹಾಸಭಾ ದಾವಣಗೆರೆಯಲ್ಲಿ ಎಷ್ಟೋ ಜನ ಜೈನ ಸರ್ಟಿಫಿಕೇಟ್ ಹಿಂದೂ ಜೈನ ಅಂತಿದೆ, ಹಿಂದೂ ಬೌದ್ಧ ಅಂತಿದೆ, ಹಿಂದೂ ಬೌದ್ಧ ಅಂತಿದೆ, ಹಿಂದೂ ಮುಸ್ಲಿಂ ಅಂತಿದೆ. ನೀವು ಹುಡುಕ್ರಿ, ಸಂಶೋಧನೆ ಮಾಡ್ರಿ. ಇದು ಹೊಸ ಚರ್ಚೆ ಹುಟ್ಟಾಕ ಶುರು ಮಾಡಿದ್ದೀವಿ ನಾವು. ಅಥೆಂಟಿಕ್ ಹೇಳಕತ್ತೀವಿ ನಾವು. ಬರ್ಸಿದ್ದಾರೆ ಎಷ್ಟೋ ಕಡೆಗೆ. ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಏನು ಮಾಡಿದ್ರು, ಹಿಂದೂ ಲಿಂಗಾಯತ ಅಂತ ಬರ್ಸಿದ್ರಪ್ಪ. ಯಾಕೆ ಬರ್ಸಿದ್ರು? ನಮ್ಮಷ್ಟು ಅಜ್ಞಾನಿಗಳು ಅವ್ರು ಇರಲಿಲ್ಲ, ಮಹಾಜ್ಞಾನಿಗಳಿದ್ರು ಅವರು. ಅವರೊಂದು ಸ್ಪಷ್ಟ ಕಲ್ಪನೆ, ಇಡೀ ಸಮುದಾಯವನ್ನು ಕಟ್ಟಬೇಕು ಅಂತಿತ್ತು. ಹಿಂದೂ ಜೊತೆಗೆ ಲಿಂಗಾಯತ ಅಂತ ಬಂದರು. ಅವ್ರಿಗಿಂತ ಮಹಾಜ್ಞಾನಿಗಳೇ ನಾವು. ಅಂದ್ರೆ ಪ್ರತ್ಯೇಕ ಧರ್ಮ, ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ತಮ್ಮದು ವಿರೋಧ ಇದೆ ಅಂತ ಯಾರು ಹೇಳಿದ ವಿರೋಧ? ನೀನು ಹೇಳಕತ್ತೀಯ. ನಾನು ವಿರೋಧ ಅಂತ ಹೇಳಿಲ್ಲಲ್ಲ. ಮತ್ತೆ ಬರೋದ ಹೇಳ್ತಾ ಇಲ್ಲ, ನಾವೆಲ್ಲ ಒಂದೇ ಅಂತ ಹೇಳ್ತಾ ಇದ್ದೀವಿ. ಹೌದು. ಈಗ ಪ್ರತ್ಯೇಕ ಧರ್ಮ ಮಾಡಿದ್ರು ಅಂದ್ರೆ ಅಲ್ಲ, ಪ್ರತ್ಯೇಕ ಧರ್ಮ ಅಂತ ಘೋಷಣೆ ಮಾಡಿದ್ರು ಕೂಡ ವೀರಶೈವ ಲಿಂಗಾಯತ ಧರ್ಮ ನೀವು ಹೇಳೋ ಪ್ರಕಾರ ಅಂದ್ರೆ ಹಿಂದೂ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ. ನಾ ಹೇಳಲ್ಲ, ನೀನು ಹೇಳಕತ್ತಿದ್ದ. ಅಲ್ಲ, ನಿಮ್ ಫಸ್ಟ್ ನೀವು ಡಿಸೈಡ್ ಮಾಡಿ. ನಿಮ್ಮ ವಿಚಾರಗಳು ಹಾಗೆ ಬರ್ತದೆ. ಅಲ್ಲಪ್ಪ, ಅದಕ್ಕೆ ನಾನು ನೀನು ಕನ್ಫ್ಯೂಸ್ ಆಗಿ, ನಾ ಕನ್ಫ್ಯೂಸ್, ನನ್ನ ಕ್ಲಾರಿಟಿ ಇದೆ. ನೀನು ಹೇಳ್ತಾ ಇದ್ದೆ ವೀರಶೈವ. ಫಸ್ಟ್ ವೀರಶೈವ ಲಿಂಗಾಯತ ಒಂದಾಗ ತಾತ್ವಿಕವಾಗಿ, ಫಸ್ಟ್ ತಾತ್ವಿಕವಾಗಿ ಒಂದಾಗಲ್ದೇನೆ ವೀರಶೈವ ಲಿಂಗಾಯತ ಧರ್ಮ ಹೆಂಗೆ ಮಾನ್ಯತೆ ಕೊಡ್ತಾರೆ? ಇದು ಫಿಲಾಸಫಿನೇ ಬೇರೆ ಇದೆ. ಅದು ಸಿದ್ಧಾಂತ ಶಿಖಾಮಣಿ ಹೇಳ್ತಾರೆ ಅವರು ಬಸವಣ್ಣನ ಗುರು ಅಂತ ಒಪ್ಪಳಂಗಿಲ್ಲ ವೀರಶೈವರು. ತಾತ್ವಿಕ ಹೇಳ್ತಾರೆ, ಸಾಮಾಜಿಕ ಎಲ್ಲರೂ ಒಪ್ಕೊಂಡಾರೆ. ಈಗ ವೆನ್ ಇಟ್ ಕಮ್ಸ್ ಫಿಲಾಸಫಿ, ತತ್ವಜ್ಞಾನ ಬಂದಾಗ ಅವರು ರೇಣುಕಾಚಾರ್ಯ ಅಂತ ಹೇಳ್ತಾರೆ, ಸಿದ್ಧಾಂತ ಶಿಖಾಮಣಿಯನ್ನು ಹೇಳ್ತಾರೆ ಧರ್ಮಗ್ರಂಥ. ಇಲ್ಲಿ ಅಂತ ಬಸವಣ್ಣ ವಿಶ್ವಗುರು ಅಂತೀವಿ ನಾವು. ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಅಂತೀವಿ. ಶರಣರ ಐಕ್ಯ ಕ್ಷೇತ್ರಗಳೇ ಧರ್ಮಕ್ಷೇತ್ರ ಅಂತೀವಿ ನಾವು. ಇಲ್ಲಿ ಫಸ್ಟು ತಾತ್ವಿಕ ಆಗಲ್ದೆ ಅದಂಗೆ ಧರ್ಮ ಕೊಡ್ತಾರೆ. ಈಗ ಈ ಧರ್ಮ, ಈ ಲಿಂಗಾಯತ ಧರ್ಮ, ವೀರಶೈವ ಧರ್ಮ అనేది ಸೇರಿರೋದು ಅದಕ್ಕೆ. ಈ ಫಿಲಾಸಫಿ ಸ್ಕೂಲ್ಸ್ ಆಫ್ ಥಾಟ್ಸ್ಗಳದಾವಲ್ಲ, ಇವೆರಡು ಒಂದಾಗಿಲ್ಲ. ಒಂದಾಗಲ್ದಂಗೆ ನಾವು ಹೇಳ್ಬೋದು ವೀರಶೈವ ಬಾರ್ ಲಿಂಗಾಯತ ಅಂತ. ಅಲ್ಲ, ಮೊನ್ನೆವರೆಗೂ ಅದು ವೀರಶೈವ ಲಿಂಗಾಯತರು ಬೇರೆ ಬೇರೆ ಒಂದೇ ಅನ್ನೋದ್ರ ಬಗ್ಗೆ ಚರ್ಚೆಗೆ ಸೀಮಿತ ಆಗಿತ್ತು. ಈಗ ನೀವು ಹೊಸ ಆ್ಯಂಗಲ್ ಕೊಟ್ಟಂಗೆ. ಹೊಸ ಆ್ಯಂಗಲ್ ಅಲ್ಲ, ಈ ಭಾಗದಲ್ಲಿರುವಂಥದ್ದು. ಈ ಭಾಗದಲ್ಲಿ ನೀನು ಸೈಡ್ ಬಿಟ್ಟು ತೆಗೆದುಕೋ. ಅಲ್ಲಿ ಹಿಂದೂ ಮಾರಾಟ ಇರ್ತದೆ, ಹಿಂದೂ ಮಡಿವಾಳ ಅಂತ ಇರ್ತದೆ, ಹಿಂದೂ ಲಿಂಗಾಯತ ಅಂತ ಇರ್ತದೆ, ಇರುತ್ತಿಲ್ಲ. ಮತ್ತು ನಾನು ಹೊಸ ಹೇಳಕತ್ತೀನಿ, ಹಿಂದೂಗಳು ಲಿಂಗಾಯತರು ಅಂತಂದ್ರೆ ಆ ಸರ್ಟಿಫಿಕೇಟ್, ನನ್ನ ಸರ್ಟಿಫಿಕೇಟ್. ಈಗ ಯಾವ ಸ್ವಾಮಿಗಳು ಹೇಳಕತ್ತಾರಲ್ಲ, ಯಾರುಗಳು ನಾನು ಹಿಂದೂಗಳಲ್ಲ, ಫಸ್ಟ್ ನಿಮ್ದು ಸರ್ಟಿಫಿಕೇಟ್ ಏನಿದೆ ತೋರ್ಸ್ ಅಂತೇಳಿ. ಯಾವುದೇ ಗುರುಗಳಾಗಿರಲಿ. ಹಾಗಂತೇಳಿ ನಾವು ಹಿಂದೂ ಅಂದ ತಕ್ಷಣ ಬ್ರಾಹ್ಮಣರು ಅಂತ ಹೇಳಬಾರ್ದು. ಬರೀ ಬ್ರಾಹ್ಮಣರಲ್ಲ, ಹಿಂದೂರು ಎಲ್ಲರೂ ಬಂದರು. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಎಲ್ಲರೂ ಬಂದರು. ಎಲ್ಲರನ್ನ ಗೌರವಿಸಬೇಕು. ಮತ್ತು ಅವು ಎಲ್ಲವೂ ಕೂಡ ಅಲ್ಲಿ ಕೂಡ ಬ್ರಾಹ್ಮಣ ಅಂತಂದರೆ ಯಾರು? ಆ ಜಾತಿಯಲ್ಲಿ ಹುಟ್ಟಿದವರು ಮಾತ್ರ ಬ್ರಾಹ್ಮಣರಲ್ಲ. ಸಾಮಾಜಿಕವಾಗಿ ಆ ಥರ. ಆದರೆ ತತ್ವಜ್ಞಾನದಲ್ಲಿ ಬ್ರಹ್ಮತ್ವವನ್ನು ಪಡ್ಕೊಂಡ್ರೆ ಬ್ರಾಹ್ಮಣ, ಕ್ಷಾತ್ರ ತೇಜ ಇದ್ದವನೇ ಕ್ಷತ್ರಿಯ. ತಾತ್ವಿಕ ಬೇರೆ ಇದೆ, ಸಾಮಾಜಿಕವಾಗಿ ಬೇರೆ ಇದೆ. ಹಂಗಂತೇಳಿ ನಾವು ಬ್ರಾಹ್ಮಣರನ್ನ ಬೈದಷ್ಟು ತಪ್ಪಲ್ವಾ? ಒಂದು ಜಾತಿಯವ್ರನ್ನ ಇವತ್ತು ಯಾವ ಬ್ರಾಹ್ಮಣ ಸ್ವಾಮಿಗಳು ಲಿಂಗಾಯತರು ಬೈದಿದಾರ?
ಪೇಜಾವರ ಸ್ವಾಮಿಗಳು ಯಾವ್ದು ಲಿಂಗಾಯತ ಬಗ್ಗೆ ವೀರಶೈವ ಮಾತಾಡಿದಾರ? ನಾವು ಪ್ರತಿ ಸಲ ಅವ್ರನ್ನ ಎಳಗಾಲ್ ತರ್ತೀವಿ. ಪಾಪ ಅವ್ರೇನು ಮಾಡಿದ್ದಾರೆ? ಹಾಗಾಗಿ ನಾವು ಬ್ರಾಹ್ಮಣರು ಯಾವತ್ತು ಕೃತಜ್ಞರಾಗಿರಬೇಕು. ಯಾಕಂತ ಕೇಳಿ, ಬಸವಣ್ಣ ಬ್ರಾಹ್ಮಣ ಯಾರ ನಮ್ಮನ್ನು ಶೋಷಣೆ ಮಾಡ್ಯಾರ, ಶೋಷಣೆ ಮಾಡಿರ್ತಲ್ಲ ಅಂತ ಒಬ್ಬ ಅದೇ ಜನಾಂಗದಲ್ಲಿ ಬಂದಲ್ಲ ಬಸವಣ್ಣ. ಅವ್ನು ಬಂದಿಲ್ಲ ಅಂತ ನಾವು ಇವತ್ತು ಎಲ್ಲಿ ಇರ್ತಿದ್ವಿ? ನಾವು ಶೂದ್ರಾಗಿ ಇರ್ತಿದ್ದೀವಿ. ಅದಕ್ಕಾದ್ರೂ ನಾವು ಗೌರವ ಕೊಡಬೇಕು. ಅದಕ್ಕೂ ಬ್ರಾಹ್ಮಣರು ಬರಬೇಕಾಯ್ತಲ್ಲ ನಾವು ಉದ್ಧಾರ ಮಾಡಕ್ಕೂ. ಅದಕ್ಕೆ ಬ್ರಾಹ್ಮಣರಿಗೆ ನಾವು ಗೌರವ ಕೊಡಬೇಕು. ಅದಕ್ಕೆ ನಾವು ಅಷ್ಟು ಓರಲ್ಲಿ ಹೇಳೋದು ಏನಪ್ಪ ಅಂತಂದರೆ, ನಿಮ್ಮ ಆಚರಣೆಗಳು, ನಿಮ್ಮ ಮತಗಳು, ನಿಮ್ಮ ಪಂಥಗಳು, ನಿಮ್ಮ ಫಿಲಾಸಫಿಗಳು ನೀವು ಹೇಳಿ, ದರ್ ಇಸ್ ನೋ ಅಬ್ಜೆಕ್ಷನ್. ಯಾರು ಅಬ್ಜೆಕ್ಷನ್? ಆದರೆ ನಾವೇ ಶ್ರೇಷ್ಠ, ಅದು ಕನಿಷ್ಠ, ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ, ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ನಿಮ್ಗೆ ಯಾರು ಕೂಡ GPA ಕೊಟ್ಟಿಲ್ಲ. ಅವರ ಆಚರಣೆಗಳಿದ್ದಾವೆ, ಅವರ ನಂಬಿಕೆಗಳಿದ್ದಾವೆ. ಇಲ್ಲಿ ಬಂದೆ, ಈ ಭಕ್ತರ ಮನೆಗೆ ಇವರು ಪಂಚಮಸಾಲಿಗಳು. ಆ ತಾಯಿ ಸಾಯಿ ನಡ್ಕೊಂತದೆ. ಆ ಸಾಯಿ 101 ಪಾರಾಯಣ ಮಾಡಿದರು, ಪಾದ ಪೂಜೆ ಮಾಡ್ತಾ. ನಮ್ಮ ಪಾದಗಳಲ್ಲಿ ಸಾಯಿ ಕಂಡಿದ್ದಾರೆ ಅವರಿಗೆ. ನೀವು ಸಾಯಿ ಹೇಳೋಕೆ ಹೋಗ್ಬೇಡ, ಸಾಯಿ ಹೇಳೋಕೆ ಬಂದರೆ ಅವ್ರ ಭಾವನೆಗೆ ಧಕ್ಕೆ ಕೊಟ್ಟಂಗಲ್ವಾ? ದೇವನೊಬ್ಬ ನಾಮ ಹಲವು ಅಲ್ವಾ? ಹರಿನೂ ಒಂದೇ, ಹರನೂ ಒಂದೇ. ಯಾಕೆ ನೀವು ಶಬ್ದಗಳೇ ಆಟ ಆಡಕತ್ತೀರಿ? ಯಾಕೆ ಫಿಲಾಸಫಿಗಳು ಹೋಗ್ತಾ ಇಲ್ಲ? ಮತ್ತು ಈಗೇನು ಲಿಂಗಾಂಗ ಸಾಮರಸ್ಯ ಇದೆಯಲ್ಲ, ನಾವು ಶಿವಯೋಗ ಅಂತ ಹೇಳ್ತಿಲ್ಲ. ಶಿವಯೋಗ ಏನು ಸಾಧನೆ ಇದೆಯಲ್ಲ, ಇದೇ ಹಾವೇರಿ ಜಿಲ್ಲೆ ಮೈಲಾರ ಬಸವಲಿಂಗೇಶ್ವರ ಹೇಳ್ತಾರೆ. ಈ ಲಿಂಗ ನಿನ್ನಂಗ ಕಾಲಿಂಗನ ಬಾಗಲ್ಕೆ, ನೀಲಿಂಗ ನಿನ್ನ ಮೈಲಿಂಗವೆಂದು ಕೀಲಿಸಿದ ಶ್ರೀ ಗುರುವೇ ಕೃಪೆಯಾಗು. ಅಷ್ಟಾಂಗ ಯೋಗವದು ಬಲು ಕಷ್ಟಲೋ ಮಗನೆಂದು, ಇಷ್ಟಲಿಂಗವನ್ನು ಎನ್ನ ಕರಕ್ಕೆತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗ ಅಂತ ಹೇಳ್ತಾರೆ ಅಲ್ವಾ? ನೀವು ಆ ಶಿವಯೋಗದಲ್ಲಿ ಲಿಂಗ ಸಕಿಲಗಳಂತ ಬರ್ತಾವೆ, ಷಟ್ಚಕ್ರಗಳು ಬರ್ತಾವಲ್ಲಿ. ಅಲ್ಲಿ ಆ ಮಂತ್ರಗಳು ಯಾವುವು? ಲಂ ವಂ ರಂ ಯಂ ಹಂ ಓಂ ಬೀಜ ಬರ್ತಾವೆ. ಆಂ ಓಂ ಮಾಂ ಇವೆಲ್ಲ ಬರ್ತಾವೆ. ಇವೆಲ್ಲ ಮೊದಲು ಇರಲಿಲ್ಲ ಹಿಂದೂದಲ್ಲಿ, ಇದ್ದು ಇಲ್ಲ. ಯಾವುದೇ ಫಿಲಾಸಫಿ ತೆಗೆದುಕೊಳ್ಳಿ, ಆ ಶೈವ ಇರಲಿ, ವೈಷ್ಣವ ಇರಲಿ, ಆ ಆಧ್ಯಾತ್ಮ ಯೋಗ ಸಾಧನೆ ಮಾಡಿಲ್ಲ, ಆ ಬೀಜ ಮಂತ್ರಗಳೆಲ್ಲ ಅಲ್ಲಿ ಅದಾವೆ. ಈ ಲಿಂಗಾಯತರಲ್ಲಿ ಅವೇ ಮಂತ್ರಗಳದಾವೆ. ಶಿವಯೋಗ ಸಾಧನೆ ಏನು ಮಾಡಬೇಕಲ್ಲ, ಕಾಯಕ ದಾಸೋಹ ಶಿವಯೋಗ. ಶಿವಯೋಗದ ಏನು ಶಟಸ್ಥಲ ಪಥ ಇದೆಯಲ್ಲ, ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ. ಇದರಲ್ಲಿ ಏನು ಮಂತ್ರಗಳು ಯೂಸ್ ಮಾಡ್ತೀವಿ ನಾವು? ಅಲ್ಲಿ ಮೂಲಾಧಾರದ 4 ಚಕ್ರ ಅದಾವ, 4 ದಳ ಅದ. ಇವೇನದಾವಲ್ಲ ಬೀಜಾಕ್ಷರಗಳು, ವ ಶ ಶ ಸ, ಇವೆಲ್ಲ ಇತ್ತಿತ್ತಲೇ ಬಂದದ್ದಾಗು, 900 ವರ್ಷಗಳ ಹಿಂದೆ ಮೊದಲೇ ಅದಾವು. ಆ ಬೀಜಾಕ್ಷರಗಳು, ಬೀಜ ಮಂತ್ರ ಮೂಲಕ್ಕೆ ಹೋದ್ರೆ ಮತ್ತೆ ಅದೇ ಅದ. ಈಗ ರಾಜ್ಯದ ಒಂದು ಪ್ರಮುಖ ಮಟ್ಟದ ಪೀಠಾಧಿಪತಿಗಳನ್ನ ಇಳಿಸುವ ಇದನ್ನು ಭಕ್ತರು ತೀರ್ಮಾನ ಮಾಡಬೇಕು, ಅವ್ರ ನಿವೃತ್ತಿ ವಯಸ್ಸನ್ನು ಮಠಾಧೀಶರು ತೀರ್ಮಾನ ಮಾಡಬೇಕು. ಅದಕ್ಕೆ ಮತ್ತೊಬ್ಬರು ಕೊಡಬೇಕು, ಹೋಗಬೇಡ ಅಂತ ಬಸವಣ್ಣ ಹೇಳಿದ. ಓಕೆ ಸರ್, ಓಕೆ. ಒಳ್ಳೆಯದು.